ಇಲ್ಲೇ ಅಲ್ವಮ್ಮ? ಹಾಂ ಅಪ್ಪಾಜಿ ಇಲ್ಲೇ. ಸರಿ, ನೀವು ಹೋಗು, ನಾನು ಮನೆಗೆ ಹೋಗ್ತೀನಿ. ಅಪ್ಪಾಜಿ ನೀವು ಬನ್ನಿ ಒಳಗೆ. ನನಗೆ ಸ್ವಲ್ಪ ಕೆಲಸ ಇದೆಯಮ್ಮ, ನಾನು ಮನೆಗೆ ಹೋಗ್ಬೇಕು ಅರ್ಜೆಂಟಾಗಿ. ಹೇಗಿದ್ರು ಅಳಿಯಂದ್ರು ಗಾಡಿ ಇದೆಯಲ್ಲಮ್ಮ? ಅಲ್ಲ ಅಪ್ಪಾಜಿ, ಅದು ಏನಂದರೆ ಗೌರಿ, ಏನಾದರೂ ಪ್ರಾಬ್ಲಮ್ಮ? ಏನಿಲ್ಲ ಅಪ್ಪಾಜಿ, ನೀವು ಹುಷಾರಾಗಿ ಹೋಗಿ ಬನ್ನಿ. ಸರಿಮ್ಮ, ನೀನು ಜೋಪಾನ. ಹಾಂ ಅಪ್ಪಾಜಿ. ಅಪ್ಪಾಜಿ ಇಷ್ಟು ಬೇಗ ಹೊರಟ್ಬಿಟ್ರಾ? ಸುನಂದ ಅಕ್ಕನ ಮನೆ ಕರ್ಕೊಂಡು ಹೋಗೋ ವಿಷಯನ ಹೇಳೋದೇ ಮರ್ತು ಹೋಗ್ಬಿಟ್ಟೆ. ಇರ್ಲಿ ಕಾಲ್ ಮಾಡಿ ಹೇಳ್ತೀನಿ. ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಹೊರಟ್ಬಿಡ್ಬೇಕು. ನಮ್ಮ ಸೂಪರ್ವೈಸರ್ ಕಾಲು. ಹಲೋ, ಜೋಗಿಯವ್ರೆ, ಜೋಗಿಯವ್ರೆ ಏನಾಯ್ತು ನಿಮ್ಗೆ? ಜೋಗಿಯವ್ರೆ ಪ್ಲೀಸ್ ಎದ್ದೇಳಿ. ವಸಿ ಸಮಾಧಾನ ಮಾಡ್ಕೊಳವ. ನೀನು ಇಷ್ಟೊಂದು ಎದ್ರಕೊಂಡ್ರೆ ಹೆಂಗೆ ಹೇಳು? ಅಲ್ಲ ನೀನು ಯಾಕೆ ಇಷ್ಟೊತ್ತಿಗೆ ಬರೋಕೋದೆ? ಇವ್ರು ಇಲ್ಲಿಗೆ ಬಂದಿರೋದು ಗೊತ್ತಾಯ್ತು, ಅದಕ್ಕೆ ಬಂದೆ. ನಿನ್ನ ಗಂಡಂಗೆ ಏನೂ ಆಗಿಲ್ಲ, ಹುಷಾರಾಗೆ ಅವನೇ. ನಾವು ಡಾಕ್ಟ್ರನ್ನ ಕರ್ಸವ ಅನ್ಕೊಂಡ್ವಿ, ಆಮೇಲೆ ಏನೂ ಆಗಿಲ್ಲ ಅಂತ ಸುಮ್ಮನಾದ್ವಿ. ಇವತ್ತೆಲ್ಲ ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗ್ತಾನೆ. ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅಮ್ಮ, ತುಂಬಾ ಕೋಪ ಮಾಡ್ಕೋತಾರೆ. ಇವಾಗ ನೋಡಿ ಇವ್ರ ಅತಿಯಾದ ಕೋಪ ಇವ್ರನ್ನ ಯಾವ ರೀತಿ ಮಲಗಿಸಿದೆ ಅಂತ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ತುಂಬಾ ನೋವಾಗ್ತಿದೆ ಅಮ್ಮ. ಗೌರಿ, ನಿನ್ನ ಸಂಕಟ ನಂಗೆ ಅರ್ಥ ಆಯ್ತದೆ. ನೀನೇನು ಬೇಸರ ಮಾಡ್ಕೋಬೇಡ. ಗಂಗಾ, ನನ್ನ ಗಂಡ ನನ್ನ ಪ್ರಾಣ. ಇವ್ರಿಗೆ ಸ್ವಲ್ಪ ನೋವಾದ್ರೂ ನನಗೆ ತಡ್ಕೊಳಕ್ ಆಗಲ್ಲ.